ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರಗಾಮ ಗ್ರಾಮದಲ್ಲಿ ಸದ್ಗುರು ಸಿದ್ಧಾರೂಢರ 28ನೆಯ ಜ್ಞಾನಯಜ್ಞ ಮಹೋತ್ಸವದ ಮೊದಲ ದಿನದಂದು ಮಹಿಳೆಯರು ಕುಂಭಹುತ್ತು ಮತ್ತು ಆರತಿ ಉತ್ಸವ ಹಾಗೂ ವಿವಿಧ ಗ್ರಾಮದ ಎಲ್ಲ ದೇವರುಗಳ ಪಲ್ಲಕ್ಕಿ ಆಗಮಿಸಿದವು. ಪಲ್ಲಕ್ಕಿ ಉತ್ಸವ ರಕ್ಷಿ ಕ್ರಾಸ್ದಿಂದ ಶ್ರೀ ಸಿದ್ಧಾರೂಢ ಮಠದವರಿಗೆ ಆಗಮಿಸಿತು. 6 ದಿನಗಳ ಕಾಲ ಅಂದರೆ ಭಾರತ ಹುಣ್ಣಿಮೆಯವರೆಗೆ ಕುಂಭಾರತಿ ಉತ್ಸವ ಹಾಗೂ ಲಕ್ಷದೀಪೋತ್ಸವ ಹಾಗೂ ಇತ್ತಾಭಿಷೇಕ ವಿಶೇಷವಾಗಿ ತುಲಾಭಾರ ಜೊತೆಗೆ ಕಿರೀಟ ಪೂಜಾ ವಿಧಾನದಿಂದ ಜರುಗುವುದು ಹಾಗೂ ಭವ್ಯರಥೋತ್ಸವ ಸಮಾರಂಭಕ್ಕೆ ತಾಮಗೆಲ್ಲರೂ ಆಗಮಿಸಬೇಕು. ಜಗದ್ಗುರು ಸಿದ್ಧಾರೂಢರ ಕೃಪಾ ಆಶೀರ್ವಾದ ಪಡೆಯಿರಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ, ಪರಮಪೂಜ್ಯ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಇಂಚಲ್, ಪರಮಪೂಜ್ಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳು ಅಂಕಲಿಮಠ, ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಹಾಗೂ ಶ್ರೀ ನಿಜಗುಣ ಸ್ವಾಮಿಗಳು ಹಳಕಟ್ಟಿ, ಶ್ರೀ ಭೀಮಾನಂದ ಸ್ವಾಮಿಗಳು ಘಟಪ್ರಭಾ, ಶ್ರೀ ವಿದ್ಯಾನಂದ ಸ್ವಾಮಿಗಳು ನಿರ್ವಹಣಟಿ, ಶ್ರೀ ಪ್ರಭುದೇವರು ಕೋಟಬಾಗಿ, ಹುಕ್ಕೇರಿ ಸಿಪಿಐ ಸಾಹೇಬರಾದ ಮಹಾಂತೇಶ್ ಬಸ್ಸಾಪೂರೆ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ತುಲಾಭಾರ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮುಖಂಡರು, ಸ್ಥಳೀಯ ಜನರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. CL9 ನ್ಯೂಸ್ ಕನ್ನಡ, ಹುಕ್ಕೇರಿ. ತಮ್ಮೆಲ್ಲರ ಯುಕ್ತಿಯಿಂದ ಸಿರಿಯ ಧರ್ಮ ತುಂಬಿ ತಲೆಭಾರ, ಸತ್ರಾಜಿತ ಕುವರಿ ಮಾಡಿ ಮೊದಲು ತುಲಾಭಾರ, ಸತ್ಯಶೀಲ ರುಕ್ಮಿಣಿಯ ಭಕ್ತಿಗೆ ಬಲಿದವರ, ಸತ್ಯಶೀಲ ರುಕ್ಮಿಣಿಯ ಭಕ್ತಿಗೆ ಬಲಿದವರ ಸಲ್ಲಿಸಿ ಇವತ್ತಿನ ದಿವಸ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಸಿದ್ಧಾರೂಢ 28ನೇ ಜ್ಞಾನಯಜ್ಞ ಮಹೋತ್ಸವ ಜರುಗಿಸ್ತಾ ಇದೆ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆ ಸತ್ಸಂಗವನ್ನು ಸಹಿತ ಇವತ್ತು ತಾವೆಲ್ಲ ನೆರವೇರಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂಥ ಯಾವತ್ತೂ ಪರಮ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಯಾವತ್ತೂ ಶಿರಗಾಂವ್ ಹಾಗೂ ರಕ್ಷಿಗೆ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಗುರು ಹಿರಿಯರೇ, ತಾಯಿಯರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಕಬೀರರು ಒಂದು ಮಾತು ಕೇಳ್ತಾರೆ. ಸ್ವತಃ ಶ್ರೀರಾಮ ಕರೆದಾಗಲೂ ಕಬೀರಗೇನು ದುಗುಡ, ಯಾಕೆ? ವೈಕುಂಠದಲ್ಲೂ ಇರಲಾರದಂತಹ ಸುಖ, ಸಾಧು ಸಂಘದಲ್ಲಿ ದೊರೆವ ಆನಂದ ವೈಕುಂಠದಲ್ಲೂ ಇಲ್ಲ. ಕಬೀರ, ವೈಕುಂಠದಲ್ಲೂ ಇಲ್ಲ.